ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಈ ವರ್ಷದ ಕಡೆಯ ಸ್ಮ್ಯಾಕ್ ಡೌನ್ ಮುಗ್ದಿದೆ. ಹಾಗೆ ಈ ವರ್ಷದ ಕಡೆಯ 2 ಗಂಟೆಯ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ನಿಕ್ ಆಲ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಶೋನ ಪ್ರಾರಂಭದಲ್ಲೇ ಒಂದು ವಿಚಾರನಂತೂ ಕ್ಲಿಯರ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಕೆವಿನ್ ಓವೆನ್ಸ್ ನಿಜವಾದ ಚಾಂಪಿಯನ್ ಅಲ್ಲ, ಅವನು ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ನ ಕತ್ಕೊಂಡು ಹೋಗಿದ್ದಾನೆ. ಆ ಒಂದು ಚಾಂಪಿಯನ್ಶಿಪ್ ನ ಕೋಡಿ ರೋಡ್ಸ್ ಅವರಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು. ಬಟ್ ಈಗ ಆ ಒಂದು ಚಾಂಪಿಯನ್ಶಿಪ್ ನ ಕೆವಿನ್ ಓವೆನ್ಸ್ ಎತ್ಕೊಂಡು ಹೋಗಿದ್ದಾನೆ. ಕೆವಿನ್ ಓವೆನ್ಸ್, ನಿನಗೆ ಇದು ವಾರ್ನಿಂಗ್ ನ ನಾನು ಕೊಡ್ತಾ ಇದ್ದೀನಿ. ಇವತ್ತು ಸ್ಮ್ಯಾಕ್ ಡೌನ್ ಮುಗಿಯೋವರೆಗೂ ಮಾತ್ರ ನಿನ್ನ ಬಳಿ ಟೈಮ್ ಇದೆ. ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬಂದು ನೀನೇ ನಮ್ಮ ಕೈಗೆ ಕೊಟ್ಬಿಡು, ನೀನೇ ರಿಲಿಂಕ್ವಿಶ್ ಮಾಡಿಬಿಡು, ಅಥವಾ ನೀನು ಪರಿಣಾಮನ ಅನುಭವಿಸ್ತೀಯಾ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಒಂದು ವಾರ್ನಿಂಗ್ ನ ಕೊಡ್ತಾರೆ. ಸೊ ಶೋನ ಪ್ರಾರಂಭದಲ್ಲೇ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ಬಿಟ್ಟಿದ್ರು, ಸ್ಮ್ಯಾಕ್ ಡೌನ್ ಮುಗಿಯೋ ಅಷ್ಟರಲ್ಲಿ ನೀನು ನಿನ್ನ ಚಾಂಪಿಯನ್ಶಿಪ್ ನ ತಗೊಂಡು ಬಂದು ರಿಲಿಂಕ್ವಿಶ್ ಮಾಡು ಕೆವಿನ್ ಓವೆನ್ಸ್ ಅಂತ. ಕೆವಿನ್ ಓವೆನ್ಸ್ ನಿಜವಾಗ್ಲೂ ಕೂಡ ಆ ರೀತಿ ಮಾಡಿದ್ರ? ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ನಮಗೊಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬೇಲಿ, ಬಿಯಾಂಕಾ ಬ್ಲೇರ್ ಅಂಡ್ ನಯೋಮಿ ವರ್ಸಸ್ ನಾಯಾ ಜಾಕ್ಸ್, ಕ್ಯಾಂಡಸ್ ಲಿರೆ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಬರ್ಬೇಕಾದ್ರೇನೆ ಒಂದು ಅದ್ಭುತವಾದ ಸೆಟಪ್ ನ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಬಿಯಾಂಕಾ ಬ್ಲೇರ್, ನೀನು ನನ್ನ ಮೇಲೆ ಡೌಟ್ ಪಡ್ತಾ ಇದೀಯ ಅಲ್ವಾ, ನಾನು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದೀನಿ ಅಂತ. ನಿನಗೆ ಎಷ್ಟು ಸರಿ ಹೇಳಿ, ನಾನು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿಲ್ಲ, ನಾವ್ಯಾರು ಕೂಡ ಅಟ್ಯಾಕ್ ಮಾಡಿಲ್ಲ. ನನಗೆ ಒಂದು ಇರೋದು ಡೌಟ್ ಏನಪ್ಪಾ ಅಂದ್ರೆ, ನೀನೇ ಯಾಕೆ ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿರಬಾರ್ದು ಅಂತ. ಯಾಕಂದ್ರೆ ಜೇಡ್ ಕಾರ್ಗಿಲ್ ಅವರು ನಿನಗಿಂತ ಸ್ಟ್ರಾಂಗು, ನಿನಗಿಂತ ಬೆಟರ್ ಅಂತ ಎಲ್ಲರಿಗೂ ಕೂಡ ಗೊತ್ತು. ಅಂಡ್ ಅದನ್ನ ತಡೆಯೋದಕ್ಕೆ ಆಗ್ದಲೆ, ಅವಳ ಜೊತೆ ವರ್ಕ್ ಮಾಡೋದಕ್ಕೆ ಆಗ್ದಲೆ ನೀನೇ ಯಾಕೆ ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿರಬಾರ್ದು ಅಂತ ನಮ್ಮ ನಾಯಾ ಜಾಕ್ಸ್ ಅವರು ಎಲ್ಲಾ ವಿಚಾರಗಳನ್ನು ಕೂಡ ಬಿಯಾಂಕಾ ಬ್ಲೇರ್ ಅವರ ಮೇಲೆ ಆಗ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಇವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಚಿಕ್ಕ ಪುಟ್ಟ ಬಾಚ್ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದ್ ಟೈಮ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ನಾಯಾ ಜಾಕ್ಸ್ ಅವರ ಮೇಲೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡೋದಕ್ಕೂ ಕೂಡ ಹೋಗ್ತಾರೆ. ಬಟ್ ಅದನ್ನ ನಮ್ಮ ಕ್ಯಾಂಡಸ್ ಲಿರೆ ಅವರು ತಡಿತಾರೆ. ಅಂಡ್ ಇವರ ನಡುವೆನೆ ಕಿತ್ತಾಟ ಆಗ್ಬೇಕಾದ್ರೆ ಹಿಂದೆಯಿಂದ ನಮ್ಮ ನಯೋಮಿ ಅವರು ಕ್ಯಾಂಡಸ್ ಲಿರೆ ಅವರಿಗೆ ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಕ್ಯಾಂಡಸ್ ಲಿರೆ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಸೊ ಪಾಯಿಂಟ್ ಏನಿದೆ, ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಅದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ನಮ್ಮ ನಾಯಾ ಜಾಕ್ಸ್ ಅವರಿಗೆ ಅನ್ಸೋದೇನಪ್ಪಾ ಅಂದ್ರೆ, ಬಿಯಾಂಕಾ ಬ್ಲೇಯರ್ ಅವರೇ ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ನೀನ್ ಅಟ್ಯಾಕ್ ಮಾಡಿದ್ಯಾ ಅಂತ ಅವ್ರು ಅಟ್ಯಾಕ್ ಮಾಡಿರೋದನ್ನ ಮರ್ಸೋದಕ್ಕೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಅಪವಾದ ಆಗ್ತಾ ಇದ್ದಾರೆ ಅಂತ ನಮ್ಮ ನಾಯಾ ಜಾಕ್ಸ್ ಅವರು ಹೇಳ್ತಾ ಇದ್ದಾರೆ. ನೋಡೋಣ, ಫೈನಲ್ ಆಗಿ ಗೊತ್ತಾಗುತ್ತೆ ಜೇಡ್ ಕಾರ್ಗಿಲ್ ಅವರ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವ್ರನ್ನ ಮಾತಾಡ್ಸೋದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಬರ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ನಿಕ್ ಆಲ್ಡಿಸ್ ಅವರ ಬಳಿ ಮಾತಾಡ್ತಾರೆ, ನಾನು ಮಂಡೇ ನೈಟ್ ರೋಲ್ ಇರಬೇಕಾಗಿತ್ತು ಅಂಡ್ ಬ್ಲಡ್ ಲೈನ್ ಸ್ಮ್ಯಾಕ್ ಡೌನ್ ನಲ್ಲಿ ಇರಬೇಕಾಗಿತ್ತು. ಬಟ್ ಬ್ಲಡ್ ಲೈನ್ ಮಂಡೇ ನೈಟ್ ರೋಗೆ ಬಂದ್ರಲ್ಲ, ಆ ಒಂದು ರಿವೆಂಜ್ ನಾನು ತಗೊಳ್ಳೋದಕ್ಕೆ ನಾನು ಇವತ್ತು ಸ್ಮ್ಯಾಕ್ ಡೌನ್ ಗೆ ಬಂದಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಕಾರ್ಮೆಲಾ ಅವರು ಬರ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಕಾರ್ಮೆಲಾ ಅವ್ರಿಗೆ ಹೇಳ್ತಾರೆ, ಇಬ್ರು ಮಾತಾಡ್ತಾ ಇದೀವಿ, ನೀನ್ ಈ ರೀತಿ ಮಧ್ಯ ಬರಬೇಡ ಪುಟ್ಟ ಅಂತ. ಅಂಡ್ ಹಿಂಗೆ ಮಾತಾಡ್ತಾ ನಮ್ಮ ಸ್ಯಾಮಿ ಝೈನ್ ಅವರು ಕಾರ್ಮೆಲಾ ಅವರ ಜೊತೆ ನನಗೆ ಇವತ್ತೊಂದು ಮ್ಯಾಚ್ ಬೇಕು ಅಂತ ಹೇಳ್ತಾರೆ. ಅಂಡ್ ನಮ್ಮ ನಿಕ್ ಆಲ್ಡಿಸ್ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ಕಾರ್ಮೆಲೋ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಮ್ಯಾಚ್ ನು ಕೂಡ ಬುಕ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಆಸ್ಟನ್ ಥಿಯರಿ ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡೀಸೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ತಮ್ಮ ಫಿನಿಶರ್ ನ ಹಾಕಿ ಆಸ್ಟನ್ ಥಿಯರಿ ಅವರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಕೆವಿನ್ ಓವೆನ್ಸ್ ಅವರ ಒಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೆವಿನ್ ಓವೆನ್ಸ್ ಅವರು ತನ್ನ ಕಾರಲ್ಲಿ ಕೂತ್ಕೊಂಡು ನಿಕ್ ಆಲ್ಡಿಸ್ ಅವರಿಗೆ ಹೇಳ್ತಾ ಇರ್ತಾರೆ, ನಿಕ್ ಆಲ್ಡಿಸ್, ನೀನು ಬೆಳಿಗ್ಗೆ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ ಅಂಡ್ ನೀನು ನನ್ನನ್ನ ನಿಜವಾದ ಚಾಂಪಿಯನ್ ಅಲ್ಲ ಅಂತ ಹೇಳ್ದೆ ಅಲ್ವಾ. ನನ್ನ ಬಳಿ ಈಗ ಚಾಂಪಿಯನ್ಶಿಪ್ ಇದೆ ಅಂಡ್ ಎಲ್ಲರಿಗೂ ಕೂಡ ಗೊತ್ತು ನಾನೇ ನಿಜವಾದ ಚಾಂಪಿಯನ್ ಅಂತ. ಅಂಡ್ ನನಗೆ ಮೋಸ ಆಯಿತು ಅಂಡ್ ಅದರಿಂದ ನಾನು ಈ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬಂದೆ. ಓವರಾಲ್ ನಾನೇ ನಿಜವಾದ ಚಾಂಪಿಯನ್. ಅಂಡ್ ನೀನು ಇನ್ನ ಒಂದು ವಿಚಾರನ ಹೇಳ್ದೆ, ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ. ಅಫ್ಕೋರ್ಸ್ ನಾನು ಕೂಡ ನಿನ್ ಜೊತೆ ಮಾತಾಡ್ಬೇಕು, ಈವನ್ ನಾನು ಎರನ್ ಆಗಿ ಕೂಡ ಬರಬೇಕು. ಬಟ್ ನನ್ನ ಕೆಲವೊಂದಷ್ಟು ಕಂಡೀಷನ್ಸ್ ಗಳಿದೆ. ಆ ಕಂಡೀಷನ್ ಏನಪ್ಪಾ ಅಂದ್ರೆ, ರಿಂಗ್ ಒಳಗಡೆ ನಾನು ನೀನು ಮಾತ್ರ ಇರಬೇಕು, ಬೇರೆ ಯಾವುದೇ ರೀತಿಯ ಸೆಕ್ಯೂರಿಟಿ ಅಲ್ಲಿ ಇರಬಾರ್ದು. ಹಾಗಿದ್ರೆ ಮಾತ್ರ ನಾನು ಇವತ್ತಿನ ಸ್ಮ್ಯಾಕ್ ಡೌನ್ ಗೆ ಬರ್ತೀನಿ ಅಂತ ನಮ್ಮ ಕೆವಿನ್ ಓವೆನ್ಸ್ ಅವರು ಕೂಡ ಆನ್ಸರ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ವಿನ್ನಿನ ಸೆಲೆಬ್ರೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪೈಪರ್ ನೆವಿನ್ ಅವರು ಬಂದ್ಬಿಟ್ಟು ಚೆಲ್ಸಿಯಾ ಗ್ರೀನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಬರ್ತಾರೆ. ಲಿಟರಲಿ ಗೈಸ್, ಅವರು ಏನೇನು ಅನ್ಕೋತಾರೆ ಗೊತ್ತಾ,
ಫಸ್ಟ್ ಎವರ್ ವಿಮೆನ್ ಚಾಂಪಿಯನ್, ಲಾಂಗೆಸ್ಟ್ ರೈನಿಂಗ್ ವಿಮೆನ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್, ಶಾರ್ಟೆಸ್ಟ್ ರೈನಿಂಗ್ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್, ಫಸ್ಟ್ ಎವರ್ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್, ಅನ್ಡಿಫೀಟೆಡ್ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಅಂತ ಎಲ್ಲ ಬಿರುದುಗಳನ್ನ ಅವರೇ ಮಾಡ್ಕೋತಾ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಮಿಚಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಮಿಚಿನ್ ಅವರು ಕ್ಯಾಂಡಲ್ ಸ್ಟಿಕ್ ಅನ್ನ ಇಟ್ಕೊಂಡು ಬಂದು ಇವರಿಬ್ಬರಿಗೂ ಕೂಡ ಹೊಡೆದು ರಿಂಗ್ ಇಂದ ಹೊರಗಡೆ ಆಗ್ತಾರೆ. ಸೊ ಚೆಲ್ಸಿಯಾ ಗ್ರೀನ್ ಅವರು ವಿಮೆನ್ಸ್ ಚಾಂಪಿಯನ್ ಆಗಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಬಟ್ ಇನ್ನೂ ಕೂಡ ಅವರ ಪೊಟೆನ್ಶಿಯಲ್ ನ ಡಬ್ಲ್ಯೂ ಅವರು ತೋರಿಸಿಲ್ಲ. ಇದಾದ್ಮೇಲೆ ನಮಗೆ ಸ್ಟ್ರೀಟ್ ಪ್ರಾಫಿಟ್ ಹಾಗೆ ಆಂಜಲ್ ಗಾರ್ಜಾ ಹಾಗೆ ಅಂಬರ್ಟೋ ಕರೀಲಾ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಯಾಕಾಯ್ತಪ್ಪ ಅಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪ್ರಿಟಿ ಡೆಡ್ಲಿ ಅವರು DIY ಅವರು ನಿಮ್ಮ ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಅಟ್ಯಾಕ್ ಮಾಡಲಿಲ್ಲ ಸ್ಟ್ರೀಟ್ ಪ್ರಾಫಿಟ್, ಬದಲಿಗೆ ಅಂಬರ್ಟೋ ಕರೀಲೋ ಹಾಗೆ ಏಂಜಲ್ ಗಾರ್ಜಾ ಅವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಸುಳ್ಳು ಹೇಳ್ಬಿಡ್ತಾರೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ವಿನ್ ಆಗ್ತಾರೆ. ಮ್ಯಾಚ್ ಗೆದ್ದಾದ್ಮೇಲೆ ನಮ್ಮ ಅಪೋಲೋ ಕ್ರೂಸ್ ಅವರು ಬಂದು ಹೇಳ್ತಾರೆ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಆಂಜಲ್ ಗಾರ್ಜಾ ಹಾಗೆ ಅಂಬರ್ಟೋ ಕರೀಲೋ ಅಲ್ಲ, ಬದಲಿಗೆ DIY ಅಂತ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಹಾಗೆ ಕಾರ್ಮೆಲೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಸ್ಯಾಮಿ ಝೈನ್ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಮ್ಮ ಕಾರ್ಮೆಲೋ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಎಕ್ಸ್ಪ್ಲೋಡರ್ ನ ಕನೆಕ್ಟ್ ಮಾಡಿ ತಮ್ಮ ಫಿನಿಶರ್ ಹಲುವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಕಾರ್ಮೆಲೋ ಅವರು ರಿಂಗ್ ಇಂದ ಕೆಳಗಡೆ ಇಳಿದು ನಾನು ಈ ಒಂದು ಮ್ಯಾಚ್ ನ ಇಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ ಅಂತ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ಅವ್ರ ಹಿಂದೆಯಿಂದ ಬ್ರಾನ್ ಸ್ಟ್ರೋಮನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಸ್ಟ್ರೋಮನ್ ಅವರು ಕಾರ್ಮೆಲೋ ಅವ್ರನ್ನ ಎತ್ಕೊಂಡು ಮತ್ತೊಮ್ಮೆ ರಿಂಗ್ ಒಳಗಡೆ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕಾರ್ಮೆಲೋ ಅವರು ಅಲ್ಲಿಂದನೂ ಕೂಡ ಎಸ್ಕೇಪ್ ಆಗಿ ಓಡೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಕೂಡ ಕಾರ್ಮೆಲೋ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅವ್ರ ಹಿಂದೆ ಓಡೋಗ್ತಾರೆ. ಅಂಡ್ ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಒಂಟಿಯಾಗಿ ರಿಂಗ್ ಮೇಲ್ಗಡೆ ನಿಂತಿರ್ತಾರೆ. ಸಡನ್ ಆಗಿ ಹಿಂದೆಯಿಂದ ಬ್ಲಡ್ ಲೈನ್ ಬಂದು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ನಮ್ಮ ಟಾಮಾ ಟೊಂಗಾ, ಜಾಕೋಬ್ ಫಾಟು ಹಾಗೆ ಸೋಲೋ ಸಿಕೋವೋ ಅವರು ರಿಂಗ್ ಮೇಲ್ಗಡೆ ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಕಾರ್ಮೆಲೋ ಅವ್ರನ್ನ ತನ್ನ ಹೆಗ್ಲ ಮೇಲೆ ಹಾಕೊಂಡು ಸ್ಟೇಜ್ ಹತ್ರ ಬರ್ತಾರೆ. ಅಂಡ್ ಅವರು ನೋಡ್ತಾರೆ ರಿಂಗ್ ಒಳಗಡೆ ಸ್ಯಾಮಿ ಝೈನ್ ಅವರ ಮೇಲೆ ಬ್ಲಡ್ ಲೈನ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಕಾರ್ಮೆಲೋ ಅವ್ರನ್ನ ಎತ್ಕೊಂಡು ಸ್ಯಾಮಿ ಝೈನ್ ಅವರಿಗೆ ಕೊಡೋದಕ್ಕೆ ಬಂದಿದ್ದಾರೆ. ಬಟ್ ಸಡನ್ ಆಗಿ ಅಟ್ಯಾಕ್ ಮಾಡ್ತಿದ್ದನ್ನ ನೋಡಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಕಾರ್ಮೆಲೋ ಅವ್ರನ್ನ ಬಿಟ್ಟು ಸ್ಯಾಮಿ ಝೈನ್ ಅವ್ರನ್ನ ಕಾಪಾಡೋದಕ್ಕೆ ಹೋಗ್ತಾರೆ. ಮೊದಲನೇದಾಗಿ ಅವರು ಟಾಮಾ ಟೊಂಗಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಸೋಲೋ ಸಿಕೋವಾ ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಬ್ರಾನ್ ಸ್ಟ್ರೋಮನ್ ಅವರಿಗೆ ಎದುರುಕೊಳ್ದಲೆ ಬ್ರಾನ್ ಸ್ಟ್ರೋಮನ್ ಅವರ ಜೊತೆ ಫೈಟ್ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಸೋಲೋ ಸಿಕೋವಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ನಮಗೆ ಜಾಕೋಬ್ ಫಾಟು ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಚಿಯರ್ ಅಪ್ ಆಗ್ಬಿಡುತ್ತೆ. ಎಲ್ಲರೂ ಕೂಡ ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಆ ಒಂದು ಫೇಸ್ ಆಫ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಸಡನ್ ಆಗಿ ಹಿಂದೆಯಿಂದ ನಮ್ಮ ಟಾಮಾ ಟೊಂಗಾ ಅವರು ಬಂದು ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಸೋಲೋ ಸಿಕೋವಾ ಹಾಗೆ ಜಾಕೋಬ್ ಫಾಟು, ಟಾಮಾ ಟೊಂಗಾ ಸೇರ್ಕೊಂಡು ಬ್ರಾನ್ ಸ್ಟ್ರೋಮನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಸ್ಯಾಮಿ ಝೈನ್ ಅವರ ಮೇಲೂ ಕೂಡ ನಮ್ಮ ಜಾಕೋಬ್ ಫಾಟು ಅವರು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಬ್ಲಡ್ ಲೈನು, ಬ್ರಾನ್ ಸ್ಟ್ರೋಮನ್ ಹಾಗೆ ಸ್ಯಾಮಿ ಝೈನ್ ಇವರಿಬ್ರು ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡುತ್ತೆ. ಇವ್ರನ್ನ ತಡೆಯೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳಾಗಿರ್ಬಹುದು, ನಿಕ್ ಆಲ್ಡಿಸ್ ಆಗಿರ್ಬಹುದು, ಎಲ್ಲರೂ ಕೂಡ ಬಂದಿರ್ತಾರೆ. ಸಡನ್ ಆಗಿ ನಮಗೆ ಕೆವಿನ್ ಓವೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಆ ಟೈಮಲ್ಲಿ ವಾಟ್ ಏನ್ ಆಗ್ತಾ ಇದೆ ಗುರು ಇಲ್ಲಿ ಅಂತ ಅನ್ಕೋತಾ ಇದ್ದೆ. ಸಡನ್ ಆಗಿ ಇಡೀ ಬ್ಲಡ್ ಲೈನು ಇನ್ಕ್ಲೂಡಿಂಗ್ ಬ್ರಾನ್ ಸ್ಟ್ರೋಮನ್ ಆಗಿರ್ಬೋದು, ಸ್ಯಾಮಿ ಝೈನ್ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ನಿಕ್ ಆಲ್ಡಿಸ್ ಹಾಗೆ ಕೆವಿನ್ ಓವೆನ್ಸ್ ಮಾತ್ರ ನಿಂತಿರ್ತಾರೆ. ಅಂಡ್ ನಮ್ಮ ನಿಕ್ ಆಲ್ಡಿಸ್ ಅವರು ಕೆವಿನ್ ಓವೆನ್ಸ್ ಅವ್ರಿಗೆ ಹೇಳ್ತಾರೆ, ಓಕೆ ಕೆವಿನ್ ಓವೆನ್ಸ್, ನೀನ್ ಇಲ್ಲಿಗೆ ಬಂದಿದ್ಯಾ ಅಂಡ್ ಈಗ ಒಂದು ಸರಿಯಾದ ಕೆಲಸನ ಮಾಡು, ನೀನು ಈಗಲೇ ಆ ಒಂದು ಚಾಂಪಿಯನ್ಶಿಪ್ ನ ನನ್ನ ಕೈಗೆ ಕೊಡು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೆವಿನ್ ಓವೆನ್ಸ್ ಅವರು, ಏನು ನಾನ್ ನಿನ್ ಕೈಗೆ ಚಾಂಪಿಯನ್ಶಿಪ್ ನ ಕೊಡೋದು ಸರಿಯಾದ ಕೆಲಸನ? ನಿಜವಾಗ್ಲೂ ಅದೇ ದರಿದ್ರವಾದ ಕೆಲಸ. ಯಾಕಂದ್ರೆ ಇದೇ ನನ್ನ ಹತ್ರ ಒಂದು ಚಿಪ್ ಇರೋದು. ಈ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡೆ ನಾನು ಕೋಡಿ ರೋಡ್ಸ್ ಅವರ ಮೇಲೆ ಮ್ಯಾಚ್ ನ ಕೇಳೋದಿಕ್ಕೆ ಆಗೋದು. ನನಗೆ ಎಂತ ರಿಮ್ಯಾಚ್ ಬೇಕು ಅಂದ್ರೆ ರೆಫ್ರಿ ಕೂಡ ಈ ಬಾರಿ ನನ್ನನ್ನ ಚಾಂಪಿಯನ್ಶಿಪ್ ಸೋಲೋದ್ರಿಂದ ನಿಲ್ಸೋದಿಕ್ಕೆ ಆಗ್ಬಾರ್ದು, ರೆಫ್ರಿ ನನ್ನನ್ನ ರಾಬ್ ಮಾಡಬಾರ್ದು. ಆ ರೀತಿಯ ಒಂದು ಮ್ಯಾಚ್ ನನಗೆ ಬೇಕು. ಸೊ ಕೋಡಿ ರೋಡ್ಸ್ ಅವನೇ ಬರ್ಲಿ, ಈ ಒಂದು ಚಾಂಪಿಯನ್ಶಿಪ್ ನ ನನ್ನ ಕೈಯಿಂದ
ಗೆದ್ಕೊಂಡು ಹೋಗ್ಲಿ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ನಿಕ್ ಆಲ್ಡಿಸ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ, ನಾನಿಲ್ಲಿ ನಿನ್ ಜೊತೆ ನೆಗೋಷಿಯೇಟ್ ಮಾಡೋದಿಕ್ಕೆ ಬಂದಿಲ್ಲ, ಚೌಕಾಸಿ ಮಾಡೋದಿಕ್ಕೆ ಬಂದಿಲ್ಲ, ಸುಮ್ಮನೆ ಆ ಒಂದು ಚಾಂಪಿಯನ್ಶಿಪ್ ನ ನನ್ನ ಕೈಗೆ ಕೊಟ್ಬಿಡು, ಅಥವಾ ನೀನು ಕಾನ್ಸಿಕ್ವೆನ್ಸಸ್ ನ ಅನುಭವಿಸ್ತೀಯಾ. ನೀನೇನಾದ್ರೂ ಇವಾಗ ಆ ಒಂದು ಚಾಂಪಿಯನ್ಶಿಪ್ ನ ನನ್ನ ಕೈಗೆ ಕೊಡ್ಲಿಲ್ಲ ಅಂದ್ರೆ ನಿನ್ನ WWE ಕಂಪನಿಯಿಂದನೇ ಬ್ಯಾನ್ ಮಾಡ್ತೀನಿ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಬಂದ್ ಕೂಡಲೇ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ, ಕೋಡಿ ರೋಡ್ಸ್ ನೀನು ಬಂದಿದ್ದು ಖುಷಿ ಆಯ್ತು, ಬಟ್ ಹೇಗ್ ಬಂದು ಅದೇ ರೀತಿ ಹೊರಟೋಗ್ಬಿಡು, ನಾನಿವತ್ತು ಇಲ್ಲಿ ಈ ಒಂದು ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಥ್ಯಾಂಕ್ಸ್, ಬಟ್ ಇದು ನನ್ನ ಬಿಸ್ನೆಸ್, ಇದನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಕೆವಿನ್ ಓಯನ್ಸ್ ಆ ಒಂದು ಚಾಂಪಿಯನ್ಶಿಪ್ ನ ನನಗೆ ಹ್ಯಾಂಡ್ ಓವರ್ ಮಾಡೋದು ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ಆ ಒಂದು ಚಾಂಪಿಯನ್ಶಿಪ್ ಗೆ ಅದರದ್ದೇ ಆದ ಒಂದು ಬೆಲೆ ಇದೆ. ಸೊ ನಾನು ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ ಇಷ್ಟಪಡ್ತೀನಿ. ಕೆವಿನ್ ಓಯನ್ಸ್, ನೀನು ಹೇಳ್ತಾ ಇದ್ದೆ ಅಲ್ವಾ, ನಾನು ರೋಮನ್ ರೈನ್ಸ್ ಅವರ ಜೊತೆ ಟೀಮ್ ಅಪ್ ಆಗಿದ್ದು ನಿನಗೆ ಸಹಿಸ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ, ಅದಕ್ಕೋಸ್ಕರ ನೀನು ಈ ರೀತಿ ಎಲ್ಲ ಮಾಡಿದೆ ಅಂತ. ನಿಜವಾಗ್ಲೂ ಆ ಒಂದು ವಿಚಾರನ ನಾನು ನನಗಾಗಿ ಮಾಡಿದೆ, ಬಟ್ ಈಗ ನಾನು ಮಾಡಬೇಕಾಗಿರೋ ವಿಚಾರನ ನಾನು ನನಗಾಗಿ ಮಾಡ್ತಾ ಇಲ್ಲ. ನಾನು ಟ್ರಿಪಲ್ ಎಚ್ ಹೋಗಿ ಮಾಡ್ತಾ ಇದ್ದೀನಿ, ನಾನು ರ್ಯಾಂಡಿ ಓಟನ್ಗಾಗಿ ಮಾಡ್ತಾ ಇದ್ದೀನಿ, ನಾನು ಅಲ್ಲಿ ಕೂತಿರ್ತಕ್ಕಂತಹ ಕಾಮೆಂಟೇಟರ್ಸ್ಗಳಿಗಾಗಿ ಮಾಡ್ತಾ ಇದ್ದೀನಿ, ಇಲ್ಲಿರ್ತಕ್ಕಂತಹ ಜನಗಳಿಗಾಗಿ ಮಾಡ್ತಾ ಇದ್ದೀನಿ. ನೀನು ಆ ಒಂದು ಚಾಂಪಿಯನ್ಶಿಪ್ ನ ನನ್ನ ಕೈಗೆ ಕೊಡಬೇಡ, ಬದಲಿಗೆ ನಾವು ಒಂದು ಮ್ಯಾಚ್ ಆಡಿ ಆ ಒಂದು ಚಾಂಪಿಯನ್ಶಿಪ್ ನ ತಗೋತೀನಿ. ಅಂಡ್ ನೀನು ಹೇಳ್ದೆ ಅಲ್ವಾ, ನಿನಗೆ ಯಾವುದೇ ರೀತಿಯ ರೆಫ್ರಿ ಇಂಟರ್ಫರೆನ್ಸ್ ಆಗಬಾರ್ದು ಅಂತ. ಅಂಡ್ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾನೇ ಇದೆ ಅಂತ ಹೇಳ್ಬಿಟ್ಟು ಅವರು ನಿಕ್ ಆಲ್ಡಿಸ್ ಅವರ ಬಳಿ ಯಾವುದೋ ಒಂದು ಡಿಸ್ಕಷನ್ ನ ಮಾಡಿ ಅದಾದ್ಮೇಲೆ ಹೇಳ್ತಾರೆ, ಇದು ಯಾವತ್ತೂ ಕೂಡ ಮೇಲತ್ತೋ ಸ್ಪರ್ಧೆ ಅಲ್ವಾ, ಅದಕ್ಕೋಸ್ಕರ ನಾವ್ ಯಾಕೆ ನಿನ್ನ ಚಾಂಪಿಯನ್ಶಿಪ್ ಹಾಗೆ ನನ್ನ ಚಾಂಪಿಯನ್ಶಿಪ್ ನ ಕೂಡ ಮೇಲ್ಗಡೆ ನೇತಾಕಿ ಒಂದು ಲ್ಯಾಡರ್ ಮ್ಯಾಚ್ ನ ಮಾಡಬಾರ್ದು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ, ರಾಯಲ್ ರಂಬಲ್ಗೆ ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಹಾಗೆ ವಿಂಗ್ ಸೀಗಲ್ ಚಾಂಪಿಯನ್ಶಿಪ್ ಗೆ ಒಂದು ಲ್ಯಾಡರ್ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಅಂತ. ಇದಾದ್ಮೇಲೆ ನಮ್ಮ ಕೆವಿನ್ ಓಯನ್ಸ್ ಅವ್ರಿಗೂ ಕೂಡ ಆ ಒಂದು ವಿಚಾರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಓಕೆ, ನಾನು ಕೂಡ ಒಪ್ಪಿದ್ದೀನಿ ಅಂತ ಕೋಡಿ ರೋಡ್ಸ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಈ ಬಾರಿ ಹ್ಯಾಂಡ್ ನ ಶೇಕ್ ಮಾಡೋದಿಲ್ಲ. ಹಿಂದೆಯಿಂದ ನಮ್ಮ ಕೆವಿನ್ ಓಯನ್ಸ್ ಅವರು ಎಸ್ಕೇಪ್ ಆಗೋ ರೀತಿ ಆಕ್ಟ್ ಮಾಡಿ ನಿಕ್ ಆಲ್ಡಿಸ್ ಅವ್ರನ್ನೇ ಕೋಡಿ ರೋಡ್ಸ್ ಅವರ ಮೇಲೆ ತೊಳ್ತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಕೆಲವೊಂದಷ್ಟು ಚೀಪ್ ಶಾಟ್ಗಳನ್ನ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಕೆವಿನ್ ಓಯನ್ಸ್ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಗಾಯ್ಸ್, ಸ್ಮ್ಯಾಕ್ ಡೌನ್ ಎಂಡಿಂಗ್ ಮಾತ್ರ ಚಿಂದಿ ಆಗಿತ್ತು ಅಂತಾನೆ ಹೇಳ್ಬಹುದು. ರಾಯಲ್ ರಂಬಲ್ಗೆ ಒಂದು ಲ್ಯಾಡರ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನನಗಂತೂ ಆ ಒಂದು ವಿಚಾರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಪ್ರಾರಂಭದಲ್ಲಿ ಬೋರಿಂಗ್ ಆಗಿತ್ತು, ಹೋಗ್ತಾ ಹೋಗ್ತಾ ಸಖತ್ ಇಂಟ್ರೆಸ್ಟ್ ಆಯ್ತು ಅಂತಾನೆ ಹೇಳ್ಬೋದು. ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.